ಹೊಸಕೋಟೆಯಲ್ಲಿ ಭೀಕರ ಆಕ್ಸಿಡೆಂಟ್ಗೆ 7 ಮಂದಿ ಬಲಿ. ಡೆಡ್ಲಿ ಆಕ್ಸಿಡೆಂಟ್ನಲ್ಲಿ ಬೈಕ್ ಸವಾರ ಗಗನ್ ದುರ್ಮರಣಕ್ಕೀಡಾಗಿದ್ದಾರೆ. ತಂದೆ ತಾಯಿಗೆ ಗಗನ್ ಒಬ್ಬನೇ ಮಗ ಅನ್ನೋದು ಗೊತ್ತಾಗ್ತಾ ಇದೆ. ಹಾಪ್ಕಾಮ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಗಗನ್, ಜೊತೆಗೆ ಓದ್ತಾ ಇದ್ದ ಕೂಡ ಹೌದು. ಮೃತ ಗಗನ್ ತಾಯಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ವಂತೆ. ಮನೆಗೆ ಗಗನ್ನೇ ಆಧಾರವಾಗಿದ್ದ. ಒಂದು ಕಡೆ ಎಜುಕೇಷನ್ನು, ಮತ್ತೊಂದು ಕಡೆ ಕೆಲಸ, ಮಗದೊಂದು ಕಡೆ ಫ್ಯಾಮಿಲಿ, ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದ. ಅಂತಹ ಮಗನೇ, ಮನೆಗೆ ಆಧಾರವಾದಂತಹ ಮಗನೇ ಈಗಿಲ್ಲ ಅಂಥೇಳಿ ಕಣ್ಣೀರಿಡ್ತಾ ಇದ್ದಾರೆ ಕುಟುಂಬಸ್ಥರು. ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದುರಂತದಲ್ಲಿ ಗಗನ್ ಸಾವನ್ನಪ್ಪಿದ್ದಾನೆ. ಗಗನ್ ಮಾವ ಗಗನ್ ನೆನೆದು ಕಣ್ಣೀರಿಟ್ಟಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಹೇಗೆ ಕುಟುಂಬವನ್ನು ಸಾಗಿಸ್ತಿದ್ದ, ಕುಟುಂಬಕ್ಕೆ ಹೇಗೆ ಆಧಾರವಾಗಿದ್ದ ಅಂಥೇಳಿ ನೆನೆದು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಈ ಡೆಡ್ಲಿ ಆಕ್ಸಿಡೆಂಟ್ನಲ್ಲಿ ಗಗನ್ ಸಾವನ್ನಪ್ಪಿರುವಂಥದ್ದು. ಈಗಾಗಲೇ ಗಗನ್ ಕೆಲಸ ಮಾಡ್ತಾ ಇದ್ದಂತಹ ಅಪ್ಕಾಮ್ಸ್ನ ಮ್ಯಾನೇಜರ್ ಕೂಡ ಮಾತನಾಡ್ತಾ ಇದ್ರು. ಮೂರುವರೆಗೆ ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ಈ ಥರ ಕಾರನ್ನು ಬಂದು ಹೊಡೆದಿರೋದು. ಕಾರನ್ನು ಬಂದು ಹೊಡೆದ್ರೆ ಅಲ್ಲೇ ಸ್ಪಾಟ್ ಆಗವನೆ. ಆಮೇಲೆ ಕಾರ್ ಹೋಗಿಂದ ಮುಂದೆ ಬರೋ ಗಾಡಿಗೆ ಕಾರ್ ಹೊಡೆದು ಆ ಕಾರಲ್ಲಿ ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದ. 5ವರೆಗೆ ಹೋಗ್ತಾ ಇದ್ದ. 3ವರೆಗೆ ಮೂರು ಕಾಲ್ಗೆ ಅಲ್ಲಿ ಬಿಡ್ತಾಯಿದ್ರು. ಒಂದು ವಾರ ಆ ಥರ ಶಿಫ್ಟ್ ಮಾಡೋರು, ಜನರಲ್ ಶಿಫ್ಟು. ಒಬ್ಬೇ ಮಗ ಸರ್. ಅವ್ರ ತಾಯಿ ಇಲ್ಲ ಸರ್, ಅವ್ರ ತಾಯಿ ಕಣ್ಣು ಬೇರೆ ಕಾಣಲ್ಲ. ಒಬ್ಬೇ ಮಗ, ಅವನಿಂದ ಜೀವನ ಅಲ್ಲಿ ಮನೆಯಲ್ಲಿ. ನನ್ನ ತಂಗಿ ಮಗನೇ. 6 ಗಂಟೆಗೆ ಗೊತ್ತಾಯಿತು ಈ ಥರ ಆಕ್ಸಿಡೆಂಟ್ ಆಗಿದೆ, ಬೇಗ ಬರ್ರಿ ಅಂತ ಪೊಲೀಸಿಂದ ಫೋನ್ ಬಂದಿತ್ತು. ಆಮೇಲೆ ನಾವು ಬಂದ್ವಿ. ಬರೋಷ್ಟೊತ್ತಿಗೆ ಅಲ್ಲಿ ಬಾಡಿಲೆಲ್ಲ ಇಲ್ಲಿ ಶಿಫ್ಟ್ ಮಾಡಿದರು. ಡೆತ್ ಆಗಿದೆ ಅಂತ ಹೇಳಿದ್ರು. 1 ವರ್ಷದಿಂದ ಮಾಡ್ತಾ ಇದ್ದೆ. ಅಲ್ಲ, ಪಿಲ್ಗುಂಪ ಹತ್ರ ಅಲ್ಲಿ ಮೂರುವರೆಗೆ ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ಈ ಥರ ಕಾರನ್ನು ಬಂದು ಹೊಡೆದಿರೋದು. ಕಾರನ್ನು ಬಂದು ಹೊಡೆದ್ರೆ ಅಲ್ಲೇ ಸ್ಪಾಟ್ ಆಗವನೆ. ಆಮೇಲೆ ಕಾರ್ ಹೋಗಿಂದ ಮುಂದೆ ಬರೋ ಗಾಡಿಗೆ ಕಾರ್ ಹೊಡೆದು ಆ ಕಾರಲ್ಲಿ ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದ. 5ವರೆಗೆ ಹೋಗ್ತಾ ಇದ್ದ. 3ವರೆಗೆ ಮೂರು ಕಾಲ್ಗೆ ಅಲ್ಲಿ ಬಿಡ್ತಾಯಿದ್ರು. ಒಂದು ವಾರ ಆ ಥರ ಶಿಫ್ಟ್ ಮಾಡೋರು, ಜನರಲ್ ಶಿಫ್ಟು. ಒಬ್ಬೇ ಮಗ ಸರ್. ಅವ್ರ ತಾಯಿ ಇಲ್ಲ ಸರ್, ಅವ್ರ ತಾಯಿ ಕಣ್ಣು